ಸ್ಟಾರ್ಗಳ ಮೇಲೆ ಡಿಪೆಂಡ್ ಆಗಿ ಇಂಡಸ್ಟ್ರಿ ಇದೆ ಅಂತ ಅನ್ಕೊಳ್ಳೋದಿದೆಯಲ್ಲ, ಅದೇ ಫಸ್ಟು ರಾಂಗ್ ಅಸಂಪ್ಷನ್. ವರ್ಷಕ್ಕೆ 200 ಸಿನಿಮಾ ಬರುತ್ತೆ. ನೀವೆಲ್ಲ ಕನ್ನಡದಲ್ಲಿ ಈಗ ಯಶು ಆಚೆ ಹೋಗ್ಬಿಟ್ಟಿದ್ದಾರೆ, ರಿಷಬ್ ಆಚೆ ಹೋಗ್ಬಿಟ್ಟಿದ್ದಾರೆ. ಯಶು ಮಾಡಿದ್ರೆ ಒಂದು ಫಿಲಮ್ ಮಾಡ್ಬೋದು ವರ್ಷಕ್ಕೆ, ರಿಷಬ್ ಮಾಡಿದ್ರೆ ಒಂದು ಫಿಲಮ್, ಇಬ್ಬರೇ ತಾನೇ ಆಚೆ ಹೋಗಿರೋದು. ಸರಿ ಇದ್ರು, ನಾನು ಹೇಳ್ತಾ ಇರೋದು ಇದ್ರು, ಹೋಗಿಲ್ಲಪ್ಪ ಇಲ್ಲೇ ಇದ್ರು. ಎಷ್ಟು ಮಾಡ್ತಾರೆ? ಯಶ್ ಒಂದು ಪಿಕ್ಚರ್ ಮಾಡ್ತಾನೆ ವರ್ಷಕ್ಕೆ, ರಿಷಬ್ ಅವರು ಒಂದು ಪಿಕ್ಚರ್ ಮಾಡ್ತಾರೆ, ಅಷ್ಟೇ ಅಲ್ವಾ? ಈಗ ಏನು ಪಿಕ್ಚರ್ ಮಾಡ್ತಾ ಇದ್ದಾರೋ ಅದ್ರ ಜೊತೆಗೆ 2 ಪಿಕ್ಚರ್ ಆಡ್ ಆಗುತ್ತೆ, 2 ಸ್ಟಾರ್ ಪಿಕ್ಚರ್ ಆಡ್ ಆಗುತ್ತೆ ಅಷ್ಟೇ. ಅದೇನು ಡೋಂಟ್ ಮೇಕ್ ಎನಿ ಬಿಗ್ ಡಿಫ್ರೆನ್ಸ್. ಅವ್ರು ಮಾಡಿದ್ರು ಮಾಡದೇ ಇದ್ರು ಅದರಿಂದ ಏನು ಡಿಫ್ರೆನ್ಸ್ ಆಗಲ್ಲ. ಈಗ ಸೂ ಫ್ರಮ್ ಸೋನಲ್ಲಿ ಯಾವ ಸ್ಟಾರು ಇರಲಿಲ್ಲ ಅಲ್ವಾ? ಕಾಂತಾರ ಚಾಪ್ಟರ್ 1 ಬಂದಾಗ ರಿಷಬ್ ಶೆಟ್ಟಿ ಸ್ಟಾರ್ ಆಗಿರಲಿಲ್ಲ. ಆ ಒಳ್ಳೆ ಸಿನಿಮಾಗಳಿಂದಾನೇ ಇಂಡಸ್ಟ್ರಿ, ಉದ್ಯಮ ಎಲ್ಲದೂ ಉಳಿಯೋದು. ಆ ಒಳ್ಳೆ ಸಿನಿಮಾ ಬರಬೇಕು ಅಂದರೆ ಒಳ್ಳೆ ಕಂಟೆಂಟ್ ಇರಬೇಕು. ಆಮೇಲೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾವತ್ತು ಹೊಸದೆಲ್ಲ ಬರೋದು, ಎಲ್ಲ ಹೊಸದು ಬಂದಿರೋದು ಹೊಸಬರಿಂದಾನೆ. ಬ್ರೇಕಿಂಗ್ ಎಲ್ಲ ಹೊಸ ಇದು, ಎಲ್ಲ ಸ್ಟಾರ್ಗಳು ಒಂದು ಟೈಮಲ್ಲಿ ಹೊಸಬ್ರೆ. ಮುಂಗಾರು ಮಳೆ ಬಂದಾಗ ಗಣೇಶ್ ಹೊಸಬ್ರು, ಮುಂಗೇನ ಮನಸ್ಸು ಬಂದಾಗ ಯಶ್ ಹೊಸಬ್ರು, ದುನಿಯಾ ಬಂದಾಗ ವಿಜಯ್ ಹೊಸಬ್ರು, ಧ್ರುವ ಬಂದಾಗ ಅದ್ದೂರಿ ಬಂದಾಗ ಧ್ರುವ ಹೊಸಬ್ರು ಅಲ್ವಾ? ಎಲ್ಲ ಹೊಸಬ್ರು ಬಂದು ತಾನೇ ಅಷ್ಟು ದೊಡ್ಡ ದೊಡ್ಡ ಇಟ್ಕೊಟ್ಟು ಸ್ಟಾರ್ ಆಗಿರೋದು. ಹೊಸಬ್ರ ಮೇಲೆ ತಾನೇ ಪ್ರೊಡ್ಯೂಸರ್ಗಳು ಇನ್ವೆಸ್ಟ್ ಮಾಡಿರೋದು.